ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 18ನೇ ಪ್ರಶ್ನೆಯನ್ನ ಗಮನಿಸಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಜ ಎ ಬಿ ಮತ್ತು ಸಿ ಡಿಗಳ ಉದ್ದ ಕ್ರಮವಾಗಿ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿದೆ. ಆ ಜಾಗಳು ಕೇಂದ್ರದಲ್ಲಿ ಎಕ್ಸ್ ಡಿಗ್ರಿ ಮತ್ತು ವೈ ಡಿಗ್ರಿ ಕೋನಗಳನ್ನ ಉಂಟು ಮಾಡಿದೆ. ಆಗ ಆಯ್ಕೆ ಎಕ್ಸ್ ಇಸ್ ಈಕ್ವಲ್ ಟು ವೈ, ಆಯ್ಕೆ ಬಿ ಎಕ್ಸ್ ಇಸ್ ಲೆಸ್ ದೆನ್ ವೈ, ಆಯ್ಕೆ ಸಿ ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ, ಆಯ್ಕೆ ಡಿ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ. ಸೊ ಇಲ್ಲಿ ವೃತ್ತದ ಜ್ಯಾ ಮತ್ತು ಕೋನದ ನಿಯಮದ ಪ್ರಕಾರ, ಸೊ ಒಂದೇ ವೃತ್ತದಲ್ಲಿ ದೊಡ್ಡದಾದಂತಹ ಜ್ಯಾವು ವೃತ್ತದ ಕೇಂದ್ರದಲ್ಲಿ ಸಣ್ಣ ಜ್ಯಾಕ್ಕಿಂತ ದೊಡ್ಡ ಕೋನವನ್ನ ಉಂಟು ಮಾಡುತ್ತದೆ. ಓಕೆ, ಸೊ ನೋಡಿ, ದೊಡ್ಡದಾದ ಜ್ಯಾ ಇದೆ ಅಲ್ವಾ, ಸೊ ಅದು ವೃತ್ತದ ಕೇಂದ್ರದಲ್ಲಿ ಸಣ್ಣ ಜ್ಯಾಕ್ಕಿಂತ ಓಕೆ ದೊಡ್ಡ ಕೋನವನ್ನ ಉಂಟು ಮಾಡುತ್ತೆ. ಅಂದ್ರೆ ಜ ಎ ಬಿ ಅನ್ನ ನಾವು ಎ ಬಿ ಜ ಮತ್ತು ಸಿ ಡಿ ಜ ಎ ಬಿ ಮತ್ತು ಸಿ ಡಿಗಳು ಉದ್ದ ಕ್ರಮವಾಗಿ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇದೆ. ಸೊ ಅಂದ್ರೆ ಎ ಬಿ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ ಅಂತೆ, ಸಿ ಡಿ ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ಓಕೆ, ಸೊ ಉಂಟು ಮಾಡುವಂತಹ ಕೋನ ಏನ್ ಹೇಳಿ, ಎಕ್ಸ್ ಡಿಗ್ರಿ ಆಯ್ತು ಅಂತ ಇಟ್ಕೊಂಡ್ರೆ, ಸೊ ಎಕ್ಸ್ ಡಿಗ್ರಿ ಈ ಕೋನ ಉಂಟು ಮಾಡುವಂತದ್ದು. ಸೊ ಇದು ಎಕ್ಸ್ ಡಿಗ್ರಿ, ಇದು ವೈ ಡಿಗ್ರಿಯನ್ನ ಉಂಟು ಮಾಡಿದ್ರೆ, ಸೊ ಇಲ್ಲಿ ಎ ಬಿಗಿಂತ ಜ ಸಿ ಡಿ ಏನಾಗಿದೆ ಹೇಳಿ, ದೊಡ್ಡದಾಗಿದೆ. ಇದು 5 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ. ಓಕೆ, ಸೊ ಜ ಸಿ ಡಿ ಏನ್ ಹೇಳಿ ದೊಡ್ಡದಾಗಿರೋದ್ರಿಂದ, ಸೊ ಎ ಬಿಗಿಂತ ಏನಾಗಿದೆ, ಜ ಸಿ ಡಿ ದೊಡ್ಡದಾಗಿರೋದ್ರಿಂದ ಜ ಸಿ ಡಿ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ ಯಾವ್ದು ಹೇಳಿ, ವಾಯ್ ಅಲ್ವಾ. ಸೊ ಎ ಬಿ ಉಂಟು ಮಾಡುವಂತಹ ಕೋನಕ್ಕಿಂತ ಏನಾಗಿರ್ಬೇಕು, ದೊಡ್ಡದಾಗಿರ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಏನಾಗತ್ತೆ ಹೇಳಿ, ಲೆಸ್ ದೆನ್ ವಾಯ್ ಆಗಿರುತ್ತೆ. ಓಕೆ, ಈ ಸಿ ಡಿ ಏನ್ ಹೇಳಿ ಹೆಚ್ಚಿದೆ, ಜ 6 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಇಲ್ಲಿ ವಾಯ್ ಕೋನ ಏನ್ ಮಾಡುತ್ತೆ, ದೊಡ್ಡದಾಗಿರತ್ತೆ, ಎಕ್ಸ್ ಕೋನ ಚಿಕ್ಕದಾಗಿರತ್ತೆ. ಓಕೆ, ಸೊ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ, ಸೊ ಇಲ್ಲಿ ಯಾವ ಒಂದು ರಿಲೇಷನ್ ಕರೆಕ್ಟ್ ಆಗತ್ತೆ ಹೇಳಿ, ಎಕ್ಸ್ ಲೆಸ್ ದೆನ್ ವಾಯ್ ಆಗತ್ತೆ. ಹಾಗಾಗಿ ಇಲ್ಲಿ ಬಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.